ಪೇಪರ್ ರಾಮಯ್ಯ ನೀನು, ಪೇಪರ್ ರಾಮಯ್ಯ ನೀನು, ಮಜಾವಾದಿ ರಾಮಯ್ಯ ಆಗೋದೆ ನೀನು, ಮಜಾವಾದಿ ರಾಮಯ್ಯ ಆಗೋದೆ ನೀನು. ಅನ್ನಭಾಗ್ಯದು 700 ಕೋಟಿ ನುಂಗಾಕಿದ್ದೀರಾ, ಗೃಹಲಕ್ಷ್ಮಿದು 5,000 ಕೋಟಿ ನುಂಗಾಕಿದ್ದೀರಾ. ಕಾಂಗ್ರೆಸ್ ಅವ್ರಿಗೆ ಕ್ಯಾಲೆಂಡರ್ ಅಲ್ಲಿ 10 ತಿಂಗಳು. ಕಳೆದ 3 ವರ್ಷದಲ್ಲಿ 30 ಹಗರಣಗಳು. 20ನೇ ತಾರೀಕು ಆದ್ಮೇಲೆ ನಿನ್ ಕತೆ ಏನು ಫಸ್ಟ್ ಹೇಳು. ಅವಾಗ ಡಿ ಕೆ ಶಿವಕುಮಾರ್ ಒದ್ದು ಕಿತ್ಕೊಂತೀನಿ ಅಂತ ಕಾವಲ್ ಕಾತವ್ರೆ. ಒಂದ್ ತೆಂಗಿನಕಾಯಿ ನಾನು ಹೊಡೆದಿಲ್ಲ, ಗುದ್ಲಿ ಪೂಜೆ ಮಾಡಿಲ್ಲ ನಾನು. ಅವ್ರು ಹೇಳಿದ್ರು ಹಣ ಕೊಟ್ಟಿಲ್ಲ ಅಂದ್ರೆ ನಾನು ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ ಅಂದ್ರು. ವಿಧಾನಸೌಧದ ಒಳಗಡೆ ಆತ್ಮಹತ್ಯೆ ಮಾಡ್ಕೊಂತೀನಿ ಅಂತ ಹೇಳಿದಂತ MLA. ನಾನು ಸಿದ್ದರಾಮಯ್ಯ ಅವ್ರಿಗೆ ಓಪನ್ ಚಾಲೆಂಜ್ ಮಾಡ್ತಾ ಇದ್ದೀನಿ, ನೀನ್ ಎಷ್ಟು ಸಾಲ ತಗೊಂಡಿದ್ದೆ ಈ ಸರಿ? 75,000 ಕೋಟಿ, 75,000 ಕೋಟಿ ಪೆಂಡಿಂಗ್ ಇರೋದು. ಟೋಟಲ್ ಬಿಲ್ 75,000 ಬಿಲ್. ಕಾಂಟ್ರಾಕ್ಟರ್ದು ಸೇರಿದೆ, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಕೊಡ್ಬೇಕಾಗಿರೋದು ಸೇರಿದೆ, ಅನ್ನಭಾಗ್ಯದ್ದು ಸೇರಿದೆ, ಗೃಹಲಕ್ಷ್ಮಿ ಇವೆಲ್ಲ ಸೇರಿ ಟೋಟಲ್ ಹಾಕಿದ್ದೀನಿ 75,000 ಕೋಟಿ. ನೀನ್ 75,000 ಕೋಟಿನ ನೀವು ನಿನ್ನ ಬಡ್ಜೆಟ್ ಅಲ್ಲಿ ಏನೋ ತೋರಿಸ್ಬಿಟ್ಟಿದ್ರೆ ಇದನ್ನೆಲ್ಲ. ಪಾಪರ ಹೊಟ್ಟಿರೋದು, ಪಾಪರ್ ಗಿರಾಕಿ ನೀನು, ಪಾಪರ್ ಗಿರಾಕಿ ನೀನು, ಚಾಂಪಿಯನ್ ಅಲ್ಲ. ಪೇಪರ್ ರಾಮಯ್ಯ ನೀನು, ಪೇಪರ್ ರಾಮಯ್ಯ ನೀನು. ಬರೀ ಪೇಪರ್ ಅಲ್ಲೇ ಅಂಕಿಅಂಶ ಅಷ್ಟೇ, ಒಳಗಡೆ ಎಲ್ಲ ನಿನ್ನ ಬ್ಲಾಕ್ ಮ್ಯಾಜಿಕ್ ಮಾಡಿ ಈ ಬಡ್ಜೆಟ್ ಅನ್ನ ಮಂಡಿಸಿರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಇಲ್ಲಿ ಬಂದ್ಬಿಟ್ಟು ಗ್ಯಾರಂಟಿ ವಿರೋಧಿ ಅಂತ ಹೇಳಿದ್ದಾರೆ. ನಾವೇನು ಗ್ಯಾರಂಟಿ ವಿರೋಧಿಗಳಲ್ಲ. 5 ಕೊಟ್ಟಿದಾರ, ಇನ್ನೊಂದು 25 ಕೊಡಿ, ನಮ್ದೇನು ಸಮಸ್ಯೆ ಇಲ್ಲ. ಆದ್ರೆ ಗ್ಯಾರಂಟಿ ಕೊಟ್ಟಿದ್ದೀರಲ್ಲ, ಹಣನ ನುಂಗಾಕ್ತಾ ಇದ್ದೀರಲ್ಲ ನೀವು. ಅನ್ನಭಾಗ್ಯದು 700 ಕೋಟಿ ನುಂಗಾಕಿದ್ದೀರ, ಗೃಹಲಕ್ಷ್ಮಿದು 5,000 ಕೋಟಿ ನುಂಗಾಕಿದ್ದೀರ. ಇಷ್ಟೆಲ್ಲ ಗ್ಯಾರಂಟಿ ಸ್ಕೀಮಲ್ಲಿ ನೀವು ಹಣ ವಿನಿಯೋಗ ಮಾಡಿದಿರಲ್ಲ, ಅದನ್ನಾದ್ರೂ ಗ್ಯಾರಂಟಿ ಆದ್ರೂ ಕೊಡಿ. ಆಯ್ತು, ನೀವೆಲ್ಲ ಗ್ಯಾರಂಟಿ ಹಳ್ಳಿಗಳ ರೈತರಿಗೆ ಹೋಗ್ತಾ ಇದೆ ಅಂತ. ಹಾಗಾದ್ರೆ ರೈತರು ಯಾಕೆ ಆತ್ಮಹತ್ಯೆ ಮಾಡ್ಕಂತ ಇದಾರೆಲ್ಲ? ನಾವು ಸೆಕೆಂಡ್ ಪ್ಲೇಸ್ ಅಲ್ಲಿ ಇದ್ದೀರಿ ಇಂಡಿಯಾದಲ್ಲಿ. ವಿ ಆರ್ ಇನ್ ದ ಸೆಕೆಂಡ್ ರೈತರ ಆತ್ಮಹತ್ಯೆ, 2ನೇ ಪ್ಲೇಸ್ ಅಲ್ಲಿ ಇದ್ದೀರಿ. ಯಾಕೆ? ನೀವು ಹೇಳಿದ್ರಲ್ಲ ಗ್ಯಾರಂಟಿ 2,000 ಕೊಟ್ಬಿಟ್ರು, ಅವ್ರು ಬೋರ್ವೆಲ್ ಹಾಕೊಂಬಿಟ್ರು, ಅವ್ರು ಯಾರೋ ಫ್ರಿಜ್ ತಗೊಂಬಿಟ್ರು, ಅವ್ರು ಯಾರೋ ಕುಕ್ಕರ್ ತಗೊಂಬಿಟ್ರು, ದಿನ ಹಾಕ್ಸ್ತಾ ಇದ್ದೀರಲ್ಲ ನೀವು. ಹಂಗಾರೆ ರೈತರ ಆತ್ಮಹತ್ಯೆ ಯಾಕೆ? ನಾವೇ ಸೆಕೆಂಡ್ ಇಂಡಿಯಾದಲ್ಲಿ. 12 ತಿಂಗಳು, ಕಾಂಗ್ರೆಸ್ ಅವ್ರಿಗೆ ಕ್ಯಾಲೆಂಡರ್ ಅಲ್ಲಿ 10 ತಿಂಗಳು. ಕೊಟ್ಟೇ ಇಲ್ಲ 2 ತಿಂಗಳು. 5,000 ಕೋಟಿ ಕೊಡ್ಬೇಕು. ಎಲ್ಲಾಯ್ತು ದುಡ್ಡು? ಇದುವರೆಗೂ 2 ಅಸೆಂಬ್ಲಿ ಆಯ್ತು, ಒಂದಲ್ಲ. ಬೆಳಗಾವಿ ಅಧಿವೇಶನ ಆಯ್ತು, ಪ್ರಶ್ನೆ ಕೇಳಿದ್ರಿ, ಧರಣಿ ಮಾಡಿದ್ರಿ, ಕೊಟ್ಬಿಡ್ತೀನಿ ಇಮಿಡಿಯೇಟ್ ಆಗಿ ಅಂದ್ರಿ. ಇಮಿಡಿಯೇಟ್ ಆಗಿ ವಿಲೇವಾರಿ ಅಂದು ಆ ಅಮ್ಮ ಕಣ್ಣೀರ್ ಹಾಕೊಂಡು ಹೇಳಿದ್ಲು. ಮಂತ್ರಿ ಇದುವರೆಗೂ ಇಲ್ಲ. ಈ ಅಧಿವೇಶನಲ್ಲೂ ಪ್ರಶ್ನೆ ಮಾಡಿದ್ರಿ, ಈ ಅಧಿವೇಶನಲ್ಲೂ ಇಲ್ಲ. ಬಡ್ಜೆಟ್ ಪುಸ್ತಕದಲ್ಲಿ ಏನಾನ ಬರ್ತೈತೆ ಅಂತ ನೋಡಿದ್ರಿ, ಬಡ್ಜೆಟ್ ಪುಸ್ತಕದಲ್ಲೂ ಬಂದಿಲ್ಲ. ಅಂದ್ರೆ ನೀವು ಆರ್ಥಿಕ ಶಿಸ್ತು ನನ್ನ 3 ಒಳಗಡೆ ಇದೆ ಅಂತ ಹೇಳ್ತೀರಲ್ಲ, ಆರ್ಥಿಕ ಶಿಸ್ತು 3 ಒಳಗಡೆ ಇದೆ ಅಂತ ಹೇಳ್ತಿದ್ದೀರಲ್ಲ. 2.94 ತೋರಿಸಿದ್ದೀರ ನೀವು. ಇದೆಲ್ಲ ಲೆಕ್ಕ ತೋರಿಸ್ಬಿಟ್ಟಿದ್ದೀರ. ನಿಮ್ಗೆ ಆರ್ಥಿಕ ಶಿಸ್ತು ಎಲ್ಲೋಗಿರೋದು ನಿಮ್ದು? ಆರ್ಥಿಕ ಶಿಸ್ತು ನಿಮ್ದು ಎಲ್ಲೋಗಿರೋದು ನಿಮ್ದು? ಹಿಂದುಳಿದವರ್ಗ ಚಾಂಪಿಯನ್ ಅಂತ ಇಲ್ಲೆಲ್ಲ ಬಂದು ಸಭೆಗಳು ಮಾಡ್ತಾ ಇದ್ದಾರೆ. ಸಣ್ಣ ಸಣ್ಣ ಸಭೆಗಳು, ದಲಿತರದೊಂದು ಸಭೆ, ಬೋವಿಗಳದೊಂದು ಸಭೆ, ಎಸ್ಟಿಗಳದೊಂದು ಸಭೆ, ಕಂಬಾರದು, ಲಂಬಾಣಿಗಳದು, ಇದೆಲ್ಲ ಸಭೆಗಳನ್ನ ಮಾಡ್ತಾ ಇದ್ದಾರೆ. ನಾನು ನಿಮ್ಮ ಚಾಂಪಿಯನ್ ಸಿದ್ದರಾಮಯ್ಯ, ನಾನು ನಿಮ್ಮ ಚಾಂಪಿಯನ್ ಅಂತ ಹೇಳಿ ಮಾಡ್ತಾ ಇದ್ದಾರೆ ಅವರು. ಆ ನಿಗಮಗಳಿಗೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಕಳೆದ 3 ವರ್ಷದಲ್ಲಿ ನಡೀತಾ ಇರೋದು 2 ಸಂಗತಿ. 3 ವರ್ಷದಲ್ಲಿ ನಡೀತಾ ಇರೋದು 2 ಸಂಗತಿ. ಜನಗಳ ಮಧ್ಯೆ ಮಾತಾಡ್ತಾ ಇರೋದು 2 ಸಂಗತಿ. ಒಂದು, ಅಧಿಕಾರದ ಕಿತ್ತಾಟ, ಕುರ್ಚಿಗಾಗಿ ಕಿತ್ತಾಟ, ಮ್ಯೂಸಿಕಲ್ ಚೇರ್, ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್. 2ನೇದು, ಕಳೆದ 3 ವರ್ಷದಲ್ಲಿ 30 ಹಗರಣಗಳು. ವಾಲ್ಮೀಕಿಯಿಂದ ಹಿಡಿದು ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಮಾಡಿರುವಂತ 60%, ಕಾಂಟ್ರಾಕ್ಟರ್ ಅಸೋಸಿಯೇಷನ್ 60% ಕಮಿಷನ್, ಲಿಕ್ಕರ್ ಲಾಬಿ. ಇಲ್ಲಿನ ಒಬ್ಬರ ಮಂತ್ರಿ ಲಿಕ್ಕರ್ ಲಾಬಿ
ಕೋಟಿಗಟ್ಟಲೆ ಹಣ ಹೊಡೆದು ಡೆಲ್ಲಿಗೆ ಕಳಿಸಿರುವಂತದ್ದು. ನಾನು ಸರ್ಕಾರಕ್ಕೆ ನಾನು ಕೇಳಕ್ ಇಷ್ಟಪಡ್ತಾ ಇದ್ದೀನಿ, ಏನಾದ್ರೂ ಕಳೆದ 3 ವರ್ಷದಲ್ಲಿ ನಾನು ಈ ತರದ ಸಾಧನೆ ಮಾಡಿದ್ದೀನಿ. ನಾನು ಬಂದಾಗ ಈ ತರ ನೀರಾವರಿ ಯೋಜನೆಗೆ ಇಷ್ಟು ಹಣ ಕೊಟ್ಟಿದ್ದೀನಿ. ನಾನು ಕೃಷ್ಣ ಕಣ್ಣೀರು ಅಂತ ಹೇಳಿದ್ರು, ಕಣ್ಣೀರು ಹಂಗೇ ಸುರಿತಾ ಐತೆ. ಕಾಂಗ್ರೆಸ್ ಅವರು ದುಡ್ಡಿನ ಹೊಳೆಯನ್ನ ಹರಿಸ್ತಾ ಇದ್ದಾರೆ ಅಷ್ಟೇ. ಒಂದು ಡ್ಯಾಮ್ ಕಟ್ಟಿಲ್ಲ, ಒಂದು ಮೆಡಿಕಲ್ ಕಾಲೇಜ್ ನಮ್ಮ ಅವಧಿಯಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಸುಧಾಕರ್ ಇದ್ದಾಗ 5 ಮೆಡಿಕಲ್ ಕಾಲೇಜ್ ಕೊಟ್ಟಿದ್ರು, 4 ಮೆಡಿಕಲ್ ಕಾಲೇಜು. ಇವ್ರು ಬಂದ್ಮೇಲೆ ಒಂದೇ ಒಂದು ಮೆಡಿಕಲ್ ಕಾಲೇಜ್ ಕಟ್ಟಿಲ್ಲ, ಒಂದೇ ಒಂದು ಮೆಡಿಕಲ್ ಕಾಲೇಜು ಕಟ್ಟಿಲ್ಲ. ಈಗ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿದೆಯಲ್ಲ, ಡಾಕ್ಟರ್ಗಳೆಲ್ಲ ಖಾಲಿ ಈಗ ಎಲ್ಲಾರನ್ನ ತೆಗೆದಾಕ್ಬಿಟ್ಟಿದ್ದಾರೆ. ದೊಡ್ಡ ಅಧಿವೇಶನದಲ್ಲೂ ಕೂಡ ದೊಡ್ಡ ಗಲಾಟೆ ಆಯ್ತು. ಆಸ್ಪತ್ರೆಗಳಲ್ಲಂತೂ ಔಷಧಿ ಕೇಳೋ ಸಾಧ್ಯನೇ ಇಲ್ಲ. 3 ವರ್ಷದಿಂದ ಟೆಂಡರೇ ಕರೆದಿಲ್ಲ, ಕಾರಣ ಹಣ ಇಲ್ಲ. ಆಸ್ಪತ್ರೆಗಳಲ್ಲಿ ಔಷಧಿ ಪರ್ಚೇಸ್ ಮಾಡಕ್ಕೂ ಕೂಡ ಇವತ್ತು ಹಣ ಇಲ್ಲದೆ ಇರತಕ್ಕಂತ ಪರಿಸ್ಥಿತಿ ನಾವು ನೋಡ್ತಾ ಇದ್ದೀರಿ. 643 ಶಾರ್ಟೇಜ್ ಎಷ್ಟು? ಬೊಮ್ಮಾಯಿಗೂ ಸಿದ್ದರಾಮಯ್ಯ ಹಿಂದುಳಿದ ವರ್ಗ ಚಾಂಪಿಯನ್ ಯಾರು ಅಂತ ನೀವು ತೀರ್ಮಾನ ಮಾಡಿ. ಬಿಜೆಪಿ ಸರ್ಕಾರ ಇದ್ದಾಗ ಬೊಮ್ಮಾಯಿ ಅವರು ಚಾಂಪಿಯನ್ನ, ಸಿದ್ದರಾಮಯ್ಯ ಚಾಂಪಿಯನ್ನ. ಅದರಲ್ಲಿ 1055 ಕೋಟಿ ನುಂಗ್ಬಿಟ್ರಿ ನೀವು. ಎಲ್ಲಿಗೋಯ್ತು ಈ ದುಡ್ಡು ಹೇಳ್ಬೇಕಲ್ಲ ನೀವು. ಇವತ್ತು ಆ ಸಮುದಾಯಗಳ ಸಣ್ಣ ಸಮುದಾಯ ಬಂದ ತಕ್ಷಣ ಹೇಳಿದ್ರು, ಸಣ್ಣ ಸಮುದಾಯಗಳ ಹತ್ರ ಹೋಗ್ತಾ ಇದಾರೆ, ಎಸ್ಟಿಗಳ ಹತ್ರ ಹೋಗ್ತಾ ಇದಾರೆ. ಎಸ್ಟಿಗಳು ಮುಂದೆ ಮುಖ್ಯಮಂತ್ರಿ. ಅಣ್ಣಯ್ಯ 20ನೇ ತಾರೀಕು ಆದ್ಮೇಲೆ ನಿನ್ ಕತೆ ಏನು ಫಸ್ಟ್ ಹೇಳು. ಅವಾಗ ಡಿ ಕೆ ಶಿವಕುಮಾರ್ ಒದ್ದು ಕಿತ್ಕೊಂತೀನಿ ಅಂತ ಕಾವಲು ಕಾತವ್ರೆ. ಸಿದ್ದರಾಮಯ್ಯ ಒಂದಿನ ಅವ್ರ ಬಾಯಲ್ಲಿ ಎಸ್ಟಿಗಳನ್ನ ನಾನು ಮುಖ್ಯಮಂತ್ರಿ ಮಾಡ್ತೀನಿ ಅಂತ ಎಂದಾದ್ರೂ ಹೇಳವ್ರ? ಇದುವರೆಗೂ ಇವತ್ತು ಹೇಳಲ್ಲ, ಮುಂದೆನೂ ಹೇಳಲ್ಲ ಅವರು. ಯಾಕಂದ್ರೆ ಅವ್ರ ಸೀಟೇ ಗ್ಯಾರಂಟಿ ಇಲ್ಲ. ದಮ್ಮಿದ್ರೆ ಹೇಳಿ, ತಾಕತ್ತಿದ್ರೆ ಹೇಳಿ, ಅವರು ನೋಡೋಣ, ಅನೌನ್ಸ್ ಮಾಡ್ಲಿ ಇವರು. ಪಾಪ ಪರಮೇಶ್ವರ್ ಇನ್ನೂ ಕಾದು ಶಬರಿ ತರ ಕಾದ್ಕೊಂಡು ಕೂತವ್ರೆ. ಇವತ್ತು ಇಲ್ಲಿಗೂ ಬಂದವ್ರು ಪಾಪ, ಮುಖ್ಯಮಂತ್ರಿ ಆಗ್ತಾರೆ ಅಂತ. ಅವ್ರಿಗಿಲ್ಲ. ಈಗ ಕೇರಿಗಳಲ್ಲಿ ಹೋಗಿ ಕಾಲೋನಿಗಳಲ್ಲಿ, ಎಸ್ ಟಿ ಕಾಲೋನಿಯಲ್ಲಿ ಹೇಳ್ತಾ ಇದಾರಂತೆ ನನ್ನ ಮಾಡ್ಬಿಡ್ತಾರೆ ಅಂತ. ಅಲ್ಲ, ಇಬ್ರು ಇದಾರೆ. ಯಾರು ಮಾಡ್ತೀರಾ ಅಂತ ಹೇಳ್ಬಿಡ್ಲಿ. ಎಸ್ ಟಿ ಲೀಡರ್ ಅವರು ಇದಾರೆ, ಎಸ್ ಸಿ ಲೀಡರ್ ಇಬ್ರು ಇದಾರೆ. ಇಬ್ರು ಯಾರು ಇಲ್ಲಿ ಬಾಗಲಕೋಟೆಯಲ್ಲಿ ಹೇಳ್ಬಿಡ್ಲಿ, ತೀರ್ಮಾನ ಆಗೋಗ್ಲಿ. ಬಾಗಲಕೋಟೆ ಬಾಗಿಲು ತೆಗಿಲಿ, ಅವರಿಬ್ಬರ ಭಾಗ್ಯದ ಬಾಗಿಲು ಇಬ್ರು ತೆಗಿಲಿ. ಯಾರ್ದು ಅಂತ ಹೇಳ್ಬಿಟ್ಟು, ಇಲ್ಲ ಬಾಗಿಲು ಮುಚ್ಚಿಬಿಡ್ಲಿ. ಎರಡರಾಗ ಒಂದು ತೀರ್ಮಾನ ಮಾಡಿ. ನಾನು ಗುದ್ಲಿ ಪೂಜೆ ಮಾಡಿ ಅಂತ ಹೇಳಿದ್ರು ಬಿ ಆರ್ ಪಾಟೀಲ್. ಒಂದ್ ತೆಂಗಿನಕಾಯಿ ನಾನು ಹೊಡೆದಿಲ್ಲ, ಗುದ್ಲಿ ಪೂಜೆ ಮಾಡಿಲ್ಲ ನಾನು ಅಂತ. ಇನ್ನೊಬ್ರು ನಮ್ಮ ಕಾಗೆ, ರಾಜು ಕಾಗೆ, ಬೆಳಗಾವಿ, ಅವ್ರು ಹೇಳಿದ್ರು ಹಣ ಕೊಟ್ಟಿಲ್ಲ ಅಂದ್ರೆ ನಾನು ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ ಅಂದ್ರು. ವಿಧಾನಸೌಧದ ಒಳಗಡೆ ಆತ್ಮಹತ್ಯೆ ಮಾಡ್ಕೊಂತೀನಿ ಅಂತ ಹೇಳಿದಂತ MLA ನಾವು ನೋಡ್ತಾ ಇದ್ದೀರಿ. ಇನ್ನು ಆರ್ ವಿ ದೇಶಪಾಂಡೆ ಅವರು ಹೇಳಿದ್ರು, ನಿಮ್ಗೆ ಗ್ಯಾರಂಟಿ ಕೊಡೋದ್ರಿಂದ ನಾವ್ ಯಾವುದೇ ಅಭಿವೃದ್ಧಿ ಮಾಡಲ್ಲ ಅಂತ ಅವರು ಡಿಕ್ಲೇರ್ ಮಾಡಿದ್ರು. ನಮ್ಮ ರಾಯರೆಡ್ಡಿ ಅವರು, ರಾಯಚೂರು, ಎಲ್ಲ ನಮ್ಮ ಡಾಕ್ಟರ್ ಹೋದ್ರು. ಅವ್ರು ಹೇಳಿದ್ರು, CM ಅಡ್ವೈಸರ್, ಗ್ಯಾರಂಟಿಗೆ ಹಣ ಕೊಟ್ಟಿರೋದ್ರಿಂದ ಅಭಿವೃದ್ಧಿಗೆ ಹಣ ಇಲ್ಲ ನಮ್ಮ ಹತ್ರ ಅಂತ ಹೇಳಿದ್ರು. ನಾನು ಈ ಸಂದರ್ಭದಲ್ಲಿ ಮೊನ್ನೆನೂ ಕೂಡ ನಾನು ಮಾತಾಡಿರೋದಕ್ಕೆ, ನಾನು ಬೊಮ್ಮಾಯಿ ಅವರು ಫೈನಾನ್ಸ್ ಬಗ್ಗೆ ಮಾತಾಡಿದ್ರು ಪ್ರೆಸ್ ಮೀಟ್ ಅಲ್ಲಿ 2 ದಿನದ ಹಿಂದೆ. ಅದಕ್ಕೆ ರಿಪ್ಲೈ ಮಾಡಿದ್ದಾರೆ ಯಾರು, ಸಿದ್ದರಾಮಯ್ಯನವರು. ಸುಳ್ಳು ಹೇಳ್ತಾ ಇದ್ದಾರೆ ಅಂತ. ನಾನು ಈ ಮಾಧ್ಯಮದ ಮುಖಾಂತರ ಓಪನ್ ಚಾಲೆಂಜ್ ಆಗಿ ಕೊಡ್ತಾ ಇದ್ದೀನಿ. ಪಕ್ಕದಲ್ಲಿ ಬೊಮ್ಮಾಯಿ ಅವರು ಇದ್ದಾರೆ. ಬೊಮ್ಮಾಯಿ ಅವರು 2022-23 ಬಜೆಟ್ ಅಲ್ಲಿ ಸರ್ಪ್ಲಸ್ ಬಜೆಟ್ ಅನ್ನ ಮಾಡಿದ್ದಾರೆ. ಅವ್ರು ಲೋನ್ ತಗೊಂಡಿದ್ದು 36,000 ಲೋನು, 47,000 ಕೋಟಿ. ಅಭಿವೃದ್ಧಿಗೆ ಕೊಟ್ಟಿದ್ದು 84,000 ಕೋಟಿ. ಅಂದ್ರೆ ಸಾಲ ಏನ್ ತಗೊಂಡ್ರು ಅದಕ್ಕಿಂತ ಡಬಲ್ ಹಣವನ್ನ, ಹೆಚ್ಚಿನ ಹಣವನ್ನ ಅಭಿವೃದ್ಧಿಗೆ ಕೊಟ್ರು. ನಾನು ಸಿದ್ದರಾಮಯ್ಯನವ್ರಿಗೆ ಓಪನ್ ಚಾಲೆಂಜ್ ಮಾಡ್ತಾ ಇದ್ದೀನಿ, ನೀನ್ ಎಷ್ಟು ಸಾಲ ತಗೊಂಡಿದ್ಯಾ ಈ ಸರಿ? 1,32,000 ಕೋಟಿ ಸಾಲ. ಅಭಿವೃದ್ಧಿಗೆ ಎಷ್ಟು ಇಟ್ಟಿದ್ಯಾ? 82,000 ಕೋಟಿ ಇಟ್ಟಿದ್ದೀರ.
ಏನ್ ಹೇಳ್ತೀರಾ? ಸಾಲ ತಗೊಳೋದು ಏನಕ್ಕೆ ಅಂತ ಇವರೇ ಭಾಷಣ ಮಾಡೋರು ಅಸೆಂಬ್ಲಿಯಲ್ಲಿ. ಯಡಿಯೂರಪ್ಪನವ್ರ ಮುಖ್ಯಮಂತ್ರಿ ಸಾಲ ತಗೊಂಡು ಅಭಿವೃದ್ಧಿ ಮಾಡ್ಬೇಕಂತೆ. ನೀನ್ ಸಾಲ ತಗೊಂಡು ಮಜಾವಾದಿ ರಾಮಯ್ಯ ಆಗೋದೆ ನೀನು. ಮಜಾ ಮಾಡುವಂತ ಪರಿಸ್ಥಿತಿ ರಾಮಯ್ಯ. ವಾಟ್ ಈಸ್ ಯುವರ್ ಪ್ರಯಾರಿಟಿ? ವಾಟ್ ಈಸ್ ಯುವರ್ ಇಂಟೆನ್ಷನ್? ಇಲ್ಲಿ ನಮಗೆ ದುಡ್ಡು ಕೊಡಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ. ಇಷ್ಟಕ್ಕೆ ವಯನಾಡಿಗೆ 25 ಕೋಟಿ ಕೊಟ್ಟಿದ್ದೀರಾ. ಏನ್ ಕೊಟ್ರಪ್ಪ? ನಮ್ಮ ಯಾರ ಹಣ ಅದು? ಕಾಂಗ್ರೆಸ್ ಪಾರ್ಟಿ ಹಣನ ಕೊಟ್ಟಿರೋದು ನೀವು? ಯಾರಣ್ಣ? ಕಾಂಗ್ರೆಸ್ ಪಾರ್ಟಿನ? ಟ್ಯಾಕ್ಸ್ ಪೇಯರ್ಸ್ ಮನಿ 25 ಕೋಟಿ ಕೊಟ್ಟಿದ್ದಾರೆ. ಕೇರಳ, ವಯನಾಡ್, ನಮ್ಗಿಂತ ಹುಷಾರ್ ಗೊತ್ತು. ವಯನಾಡ್ ಅಂದ್ರೆ ಫೇವರೇಟ್, ಅದು ಇಡೀ ಇಂಡಿಯಾಗೆ ಫೇವರೇಟ್. ರಾಹುಲ್ ಗಾಂಧಿ, ಈಗ ಪ್ರಿಯಾಂಕಾ ಒಡೆಯರೇನೋ ಒಡೆ ಯಾವ್ದೋ ಒಡೆಯನೋ ಏನೋ. ಹಾ